ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ದರ್ಶನ್ ತೂಗುದೀಪ ಅವರ ಅಭಿಮಾನಿಗಳಿಗೆ ಒಂದು ಸಣ್ಣ ಸಂತಸದ ಸುದ್ದಿ. ಅಂದರೆ ಅವ್ರೇನು ಈ ಒಂದು ಮೂಮೆಂಟಿಂದ ಅಥವಾ ಈ ಒಂದು ಡೆವಲಪ್ಮೆಂಟಿಂದ ಹತಾಶರಾಗಿದ್ದಾರೆ. ಡೆವಿಲ್ ಸಿನಿಮಾದ ಹಾಡು ರಿಲೀಸ್ ಆಗಬೇಕಿತ್ತು, ಅದು ಹಿಂದಕ್ಕೆ ಹೋಗಿದೆ, ಡೇಟನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಅಂತ ಹೇಳಿ ಏನೆಲ್ಲ ಆಯಿತು ನಿಮ್ಗೆ ಗೊತ್ತಿದೆ. ಅದನ್ನು ಪ್ರತ್ಯೇಕವಾಗಿ ನಾನು ಮತ್ತೆ ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಸೊ ಆ ಒಂದು ಹತಾಶೆಯಿಂದ ಹೊರಬರುವಂತಹ ಒಂದಷ್ಟು ಸಂಭ್ರಮಕ್ಕೆ ಸಾಕ್ಷಿಯಾಗುವಂಥ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಸೊ ಆ ಮಾಹಿತಿ ನಿಮಗೆಲ್ಲ ಗೊತ್ತೂ ಇದೆ. ಸೊ ಮೊದಲಿಗೆ ಏನಪ್ಪ ಅಂತಂದರೆ, ದರ್ಶನ್ ಅವರ ಒಂದು ಸೋಷಿಯಲ್ ಮೀಡಿಯಾ ಪೇಜನ್ನು ವಿಜಯಲಕ್ಷ್ಮಿ ಅವರು ಹ್ಯಾಂಡಲ್ ಮಾಡ್ತಿರೋದು ಮತ್ತು ಅವರೊಂದು ಪೋಸ್ಟ್ ಮಾಡಿರೋದು ದರ್ಶನ್ ಅವರೇ ವಿಶೇಷವಾಗಿ ಅಭಿಮಾನಿಗಳಿಗೆ ಒಂದು ಮನವಿಯನ್ನು ಮಾಡಿರೋದು. ಅದೇನಪ್ಪ ಅಂತಂದರೆ, ಸಿನಿಮಾ ಮನೋರಂಜನೆಯಾಗೇ ಇರಬೇಕು, ಅದನ್ನು ಅದೇ ಉದ್ದೇಶದಿಂದ ನೋಡಿ ಅದು ಆ ರೀತಿಯಾದಂಥ ಮಾತನ್ನು ಹೇಳಿರೋದು. ಅದರ ಅರ್ಥ ಬಂದು, ಸೊ ಸಿನಿಮಾ ಥರನೇ ನೋಡಿ, ಸಿನಿಮಾನ ಥರನೇ ಪ್ರೀತಿಸಿ, ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿ ಅಂತಲೂ ಹೇಳಿದ್ದಾರೆ. ಹಾಗೆಯೇ ಎಲ್ಲೋ ಒಂದು ಕಡೆ ಅವರಿಗೆ ಅಭಿಮಾನಿಗಳ ಅತಿರೇಕದ ಅಭಿಮಾನ ಅಥವಾ ಆ ಒಂದು ಎಮೋಷನ್ನು ಈ ಸಲಕ್ಕೆ ಅವರು ಮತ್ತೆ ವಾಪಸ್ಸು ಜೈಲಿಗೆ ಹೋಗುವಂತಹ ಪ್ರಮೇಯ ಬಂತೇನೋ ಅನ್ನೋದು ಅನಿಸುತ್ತೆ. ಯಾಕೆಂದರೆ ಲಾಸ್ಟು ದರ್ಶನ್ ಅವರ ಅಭಿಮಾನಿಗಳಿಂದ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟರು, ಮತ್ತು ಅದೇನೋ ಒಂದು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು, ಮತ್ತು ಅಲ್ಲೂ ಅಗೇನ್ ದರ್ಶನ್ ಅವರ ಹೆಸರನ್ನ ತಂದಂಥದ್ದು, ಮತ್ತು ಅವರು ಬೇಲ್ ತಗೊಳ್ಳೋಕ್ಕೆ ಕೊಟ್ಟಿದ್ದಂತಹ ಕಾರಣ ಅನಾರೋಗ್ಯ ಮತ್ತು ಅದರದ್ದು ವಿಷಯ, ಮತ್ತು ಇವರು ಶೂಟಿಂಗು ಬೇರೆ ಬೇರೆ ದೇಶಕ್ಕೆ ಹೋಗಿ ಶೂಟಿಂಗ್ ಮಾಡಿದಂಥದ್ದು, ಮತ್ತು ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿದ್ದಂಥ ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಂಥದ್ದು, ಮತ್ತು ಅದರದ್ದು ಸೋಷಿಯಲ್ ಮೀಡಿಯಾಗಳ ಥ್ರೂನೇ ಅಭಿಮಾನಿಗಳಿಂದ ಪೋಸ್ಟ್ ಆಗಿರುವಂಥದ್ದು, ಮತ್ತು ಕೆಲವೊಂದು ಅಭಿಮಾನಿಗಳು ಮಾತಾಡಬೇಕಾದ್ರೆ ಅತಿರೇಕಕ್ಕೆ ಹೋಗುವಂತಹ ಮಾತುಗಳನ್ನು ಮಾತಾಡಿರೋದು, ರಿಯಾಕ್ಟನ್ನು ಮಾಡಿರುವಂಥದ್ದು, ಇದೆಲ್ಲವೂ ಆಗಿತ್ತು. ಅದೇ ಕಾರಣಕ್ಕೆ ಅವರು ಮತ್ತೆ ವಾಪಸ್ಸು ಹೋಗುವಂಥ ಪ್ರಮೇಯ ಒಂದಷ್ಟು ಪರ್ಸೆಂಟೇಜ್ ಬಂತು ಅನ್ನೋ ಒಂದು ವಿಷಯ ಕೂಡ ಬಂದಿದೆ. ಅದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಈ ಒಂದು ವಿಷಯಕ್ಕೆ ಪೂರಕವಾಗಿ ಅವ್ರ ಪೋಸ್ಟ್ ಇತ್ತಾ ಅನ್ನೋದು ಕೂಡ ಒಂದು ಊಹೆಗೆ ಕಾರಣ ಆಗುತ್ತೆ. ಯಾಕೆಂದರೆ ಅವ್ರು ಅಷ್ಟು ನೀಟಾಗಿ ಬರೆದಿದ್ದಾರೆ, ನಿಮ್ಮ ಪ್ರೀತಿ ಅಭಿಮಾನ ಆದರೆ ಅಂದರೆ ಲೈಫ್ ಟೈಮ್ ನಿಮ್ಮ ಈ ಒಂದು ಪ್ರೀತಿಗೆ ಅಭಿಮಾನಕ್ಕೆ ನಾನು ಏನು ಋಣ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆ್ಯಕ್ಚುಲಿ ಆ ಪೋಸ್ಟಲ್ಲಿ ಕೊನೆಗೆ ಒಂದು ಲೈನ್ ಹೇಳಿದ್ದಾರೆ, ಸಿನಿಮಾ ಮನೋರಂಜನೆ ಒಂದು ಮಾಧ್ಯಮ ಅಷ್ಟೇ, ಸೊ ಅದು ಮನೋರಂಜನೆ ದೃಷ್ಟಿಯಿಂದ ಮಾತ್ರ ನೋಡಿ ಅಂತ ಇದೇ ಕಾರಣಕ್ಕೆ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ ಅಂತ ಕೂಡ ನನ್ನ ಒಂದು ಭಾವನೆ. ಸೊ ಮೇ ಬಿ ಅದು ಅರ್ಥ ಆಗಿರೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ಡೆವಿಲ್ ಸಿನಿಮಾದ ಅಪ್ಡೇಟು ಏನಕ್ಕೆ ಹೋಲ್ಡ್ ಮಾಡಿದ್ರು ನಿಮಗೆಲ್ಲ ಗೊತ್ತೇ ಇದೆ, ಬಿಕಾಸ್ ಈ ಒಂದು ಡೆವಲಪ್ಮೆಂಟ್ ಆಗಿದ್ದೇ ಕಾರಣ. ಆ್ಯಂಡ್ ಡೆವಿಲ್ ಸಿನಿಮಾ ಪಕ್ಕಾ ರಿಲೀಸ್ ಆಗುತ್ತೆ. ದರ್ಶನ್ ಅವರು ಜೈಲಲ್ಲೇ ಇದ್ದರೂ ಕೂಡ ಸಿನಿಮಾ ರಿಲೀಸ್ ಆಗೋದು ಕನ್ಫರ್ಮ್ ಅನ್ನೋದಕ್ಕೆ ಈ ಒಂದು ಪೋಸ್ಟ್ಗಳೇ ಸಾಕ್ಷಿ. ಒಂದು ಕಡೆ ವಿಜಯಲಕ್ಷ್ಮಿ ಅವರು ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಪೋಸ್ಟ್ ಮಾಡ್ತಾರೆ, ಹಾಗೆಯೇ ದರ್ಶನ್ ಅವರ ಪೇಜನ್ನು ತಾವೇ ಹ್ಯಾಂಡಲ್ ಮಾಡ್ತಿರೋದಾಗಿ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಅವರ ಸಹೋದರ ದಿನಕರ್ ತೂಗುದೀಪ ಅವರು ಕೂಡ ಅವರ ಒಂದು ಪೇಜ್ನಲ್ಲಿ ಅವರು ಇದನ್ನು ದರ್ಶನ್ ಅವರ ಸಂದೇಶವನ್ನು ಪೋಸ್ಟ್ ಮಾಡಿದ್ದಾರೆ. ಸೊ ಇದೆಲ್ಲ ಸಿನಾರಿಯೋನ ನೋಡ್ತಾ ಇದ್ದರೆ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ಪ್ರಚಾರವನ್ನು ನಿರ್ದೇಶಕರು ಮತ್ತು ಚಿತ್ರತಂಡ ಯಾರಿದೆ ಅವರೆಲ್ಲರೂ ಕೂಡ ಸೇರಿ ಮಾಡ್ತಾರೆ. ಅದಕ್ಕೆ ವಿಜಯಲಕ್ಷ್ಮಿ ಅವರು ಹಾಗೆಯೇ ದಿನಕರ್ ಅವರು ಕೂಡ ಸಾಥ್ ಕೊಡ್ತಾರೆ ದರ್ಶನ್ ಅವರ ಪರವಾಗಿ. ಸೊ ಒಂದಷ್ಟು ಕೇಸು ಅಥವಾ ಹಳೆ ಏನೆಲ್ಲ ಆಗಿದೆ ಅಥವಾ ಮುಂದಕ್ಕೆ ಏನಾಗುತ್ತೆ, ಈ ಸದ್ಯಕ್ಕೆ ಏನು ಅವ್ರು ಎದುರಿಸ್ತಾ ಇದ್ದಾರೆ ಸವಾಲುಗಳನ್ನು, ಅದೆಲ್ಲವೂ ಅದರ ಪಾಡಿಗೆ ನಡೆಯುತ್ತೆ. ಸಾರಥಿ ಸಿನಿಮಾ ಅವರು ಒಳಗಡೆ ಇದ್ದರೂ ಕೂಡ ಸಾರಥಿ ಸಿನಿಮಾ ರಿಲೀಸ್ ಆಯಿತು. ಅದೇ ರೀತಿಯಾಗಿ ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಅನ್ನೋ ಒಂದು ವಿಷಯ ನಮಗೆ ಸಿಕ್ಕಿದೆ. ಅದೇ ರೀತಿಯಾಗಿ ಚಿತ್ರತಂಡ ಸಕಲ ತಯಾರಿಗಳನ್ನು ನಡೆಸ್ಕೊಂಡಿದೆ. ದರ್ಶನ್ ಅವರ ಪೋಸ್ಟರ್ ಹೇಳಿರೋ ಪ್ರಕಾರ ನನ್ನ ಕಡೆಯಿಂದ ಯಾವುದೇ ಚಿತ್ರತಂಡಕ್ಕೆ ತೊಂದರೆ ಇಲ್ಲ, ನನ್ನ ಕೆಲಸಗಳೆಲ್ಲವನ್ನು ಮುಗಿಸಿದ್ದೀನಿ. ಸೊ ಅವರು ಕೂಡ ಆ ಒಂದು ಸಂದೇಶದಲ್ಲಿ ಅದನ್ನು ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ, ನನಗೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ನನ್ನ ಜೊತೆ ಅವರು ಡಿಸ್ಕಸ್ ಮಾಡಿದ್ದಾರೆ, ನನ್ನ ಸಂಪೂರ್ಣ ಬೆಂಬಲ ಆ ಸಿನಿಮಾ ತಂಡಕ್ಕಿದೆ, ಸಿನಿಮಾ ರಿಲೀಸ್ ಮಾಡಬಹುದು, ನನ್ನ ಎಲ್ಲ ಕೆಲಸಗಳನ್ನು ಪರಿಪೂರ್ಣವಾಗಿ ನಾನು ಅವ್ರಿಗೆ ಮುಗಿಸ್ಕೊಟ್ಟಿದ್ದೀನಿ ಅನ್ನೋ ಒಂದು ವಿಷಯನೂ ಕೂಡ ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ಅವರ ಅಭಿಮಾನಿಗಳಿಗೆ ಇದು ಮುಟ್ಟಬೇಕು, ಅವ್ರ ಅಭಿಮಾನಿಗಳು ಇದನ್ನು ತಿಳ್ಕೋಬೇಕು. ಅವರು ಕ್ಲಿಯರಾಗಿ ಹೇಳಿದ್ದಾರೆ, ನನ್ನ ಕೆಲಸ ನಾನು ಮಾಡಿದ್ದೀನಿ, ಇನ್ನು ನಿಮ್ಮ ಕೆಲಸ ಅನ್ನೋದು. ಸೊ ಅದನ್ನು ಅಭಿಮಾನಿಗಳು ಯಾವ ರೀತಿ ತಗೊಳ್ತಾರೆ ಅದರ ಮೇಲೆ ಸಿನಿಮಾ ನಿಂತಿದೆ. ಅದಕ್ಕೆ ಪೂರಕವಾಗಿ ಅವ್ರ ಕುಟುಂಬ ಕೂಡ ಸಾಥ್ ಕೊಟ್ಟಿದೆ. ಈಗ ಚಿತ್ರತಂಡ ಅಧಿಕೃತವಾಗಿ ಈ ಸಿನಿಮಾ ರಿಲೀಸು ಯಾವಾಗ ಮತ್ತು ಈ ಚಿತ್ರದ ಆ ಸಾಂಗ್ ಏನು ಸ್ಕೆಡ್ಯೂಲ್ ಆಗಿತ್ತು ಅದನ್ನು ರಿಲೀಸ್ ಯಾವಾಗ ಅನ್ನೋದು ಚಿತ್ರತಂಡನೇ ಹೇಳಬೇಕಾಗಿದೆ. ಸೊ ಮೂಲಗಳ ಪ್ರಕಾರ ಅಕ್ಟೋಬರ್ಗೆ ಕಡಾಖಂಡಿತವಾಗಿ ಅವ್ರು ಏನು ಡೇಟ್ ಅಂದ್ಕೊಂಡಿದ್ದಾರೆ ಆ ಡೇಟ್ಗೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದು ಖಚಿತವಾಗಿದೆ ಅನ್ನೋದು ಒಂದಷ್ಟು ಮೂಲಗಳ ಪ್ರಕಾರ ಸಿಕ್ಕಿದೆ. ಸೊ ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿದಾಗಲೇ ಇದಕ್ಕೆಲ್ಲವೂ ಉತ್ತರ ಸಿಗುತ್ತೆ. ಬಟ್ ಈ ಒಂದು ಡೆವಲಪ್ಮೆಂಟು, ಈ ಒಂದು ವಿಷಯ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಸಂತಸದ ವಿಷಯ ಆಗಿ ಮಾರ್ಪಾಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಒಂದು ಕಡೆ ಸಾರಥಿ ಸಿನಿಮಾ ದಿನಗಳನ್ನು ನೆನೆಸ್ಕೊಳ್ಳುತ್ತಿರೋದಾದರೆ ಡೆವಿಲ್ ಸಿನಿಮಾ ಮೇಲೆ ತುಂಬ ದೊಡ್ಡ ನಿರೀಕ್ಷೆ, ಅಂದರೆ ತುಂಬ ದೊಡ್ಡದಾಗಿ ಏನೋ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆನೂ ಇದೆ. ಅದರ ಜೊತೆಗೆ
ಒಂದು ಭಯನೂ ಇದೆ. ಅಂದರೆ ಆವತ್ತಿನ ಕಾರಣ ಬೇರೆ ಆಗಿತ್ತು, ಆವತ್ತಿನ ಸಿನಾರಿಯೋ ಬೇರೆ ಆಗಿತ್ತು. 14 ವರ್ಷ ಆದಮೇಲೆ ಅಗೇನ್ ಆ ಥರದ್ದೊಂದು ಪರಿಸ್ಥಿತಿ ಇವಾಗ ಎದುರಾಗಿರೋದು. ಸೊ ಹಾಗಾಗಿ ಅವತ್ತಿಗೂ ಇವತ್ತಿಗೂ ಇರುವಂತಹ ಸಾಕಷ್ಟು ವ್ಯತ್ಯಾಸಗಳು ಕೂಡ ಕ್ಯಾಲ್ಕುಲೇಷನಲ್ಲಿ ಒಂದು ಕಡೆ ಭಯ ಹುಟ್ಟಿಸಿದ್ರೆ ಇನ್ನೊಂದು ಕಡೆ ತುಂಬ ದೊಡ್ಡದಾಗಿ ಏನೋ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆನೂ ಕೂಡ ಹುಟ್ಟಿಸಿದೆ. ಚಿತ್ರತಂಡದ ವಿಚಾರಕ್ಕೆ ಇದನ್ನು ಹೇಳುತ್ತಿರೋದಾದರೆ, ಸೊ ಅವರ ಧೈರ್ಯ ಹೇಗಿದೆ, ಅವರ ಯಾವ ರೀತಿ ಇದಕ್ಕೆ ತಯಾರಿ ನಡೆಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಸೊ ಒಂದು ಅಭಿಮಾನಿಗಳ ಕೈಯಲ್ಲಿ ಇದೆಲ್ಲವೂ ಇದೆ ಅನ್ನೋದನ್ನು ದರ್ಶನ್ ಅವರು ಒಂದು ಮೆಸೇಜ್ ಮೂಲಕ ಹೇಳಿದ್ದಾರೆ. ಸೊ ಇದಿಷ್ಟು ಡೆವಿಲ್ ಸಿನಿಮಾದ ಅಪ್ಡೇಟ್ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸೊ ಡೆವಿಲ್ ಬಗ್ಗೆ ತುಂಬ ದೊಡ್ಡ ಚರ್ಚೆಗಳಾಗ್ತಿದೆ ಸಿನಿಮಾ ರಿಲೀಸ್ಗೆ ಅಭಿಮಾನಿಗಳ ವಲಯದಲ್ಲಿ, ಹಾಗೆಯೇ ಇಂಡಸ್ಟ್ರಿ ಸೆಕ್ಟ್ರಲ್ಲಿ. ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ದೊಡ್ಡ ದೊಡ್ಡ ಸಿನಿಮಾಗಳು ಸಾಲಾಗಿ ನಿಂತಿದ್ದಾವೆ. ಅಕ್ಟೋಬರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂತಾರ ರಿಲೀಸ್ ಆಗ್ತಾ ಇದೆ. ಕಾಂತಾರದ ಆಲ್ರೆಡಿ ಸ್ಕೆಡ್ಯೂಲ್ ಆಗಿದೆ, ಆಲ್ರೆಡಿ ಪ್ರಮೋಷನ್ನು ಶುರುವಾಗಿದೆ. ಅದು ಬಂದು ಕೂಡಲೇ ಈ ಸಿನಿಮಾ ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳು ಇಂಡಸ್ಟ್ರಿಯಲ್ಲಿ ನಡೀತಾ ಇದ್ದಾವೆ. ಸೊ ಹಾಗೇನಾದರೂ ಆಯಿತು ಅಂದರೆ ಅಕ್ಟೋಬರ್ಗೆ 2 ದೊಡ್ಡ ಸಿನಿಮಾಗಳು ನಮ್ಮ ಎದುರುಗಳಿಗೆ ಬರುತ್ತೆ. ಅಕ್ಟೋಬರ್ ಆದಮೇಲೆ ಸೆಪ್ಟೆಂಬರ್ಗೂ ಹಾಗೆಯೇ 2 ದೊಡ್ಡ ಸಿನಿಮಾಗಳು ಶೆಡ್ಯೂಲ್ ಆಗಿದೆ. ಸೆಪ್ಟೆಂಬರು ಮತ್ತು ಅಕ್ಟೋಬರು ಆ್ಯಂಡ್ ನವಂಬರು, ಡಿಸೆಂಬರು, ಈ 4 ತಿಂಗಳಿಗೆ ಇನ್ನೂ 4 ದೊಡ್ಡ ಸಿನಿಮಾಗಳಿದೆ. ಅದು ಒಂದೊಂದಾಗಿ ಅಧಿಕೃತವಾಗಿ ಆ ಡೇಟ್ಗಳ ಆದಾಗಲೇ ನಾನು ಇದನ್ನು ಹೇಳೋದಕ್ಕೆ ಸಾಧ್ಯ. ಸೊ ಈ ಹೊತ್ತಿಗೆ ಡೆವಿಲ್ ಸಿನಿಮಾದ ವಿಷಯ, ದರ್ಶನ್ ಅವರ ವಿಷಯ, ಅವರ ಅಭಿಮಾನಿಗಳ ವಿಷಯ ಆ್ಯಕ್ಚುಲಿ ನೆನ್ನೆನೇ ಹೇಳಬೇಕಿತ್ತು, ಅದು ಸಾಧ್ಯ ಆಗಿರಲಿಲ್ಲ, ನಾನು ಹೊರಗೋಗಿದ್ದೆ. ಸೊ ಈಗ ಬಂದ ಕೂಡಲೇ ನಾನು ಒಂದಷ್ಟು ಅಪ್ಡೇಟ್ಸ್ ನೋಡ್ಬೇಕಾದ್ರೆ ನನಗೆ ಇದೊಂದು ಹೇಳಬೇಕು ಅನ್ನಿಸ್ತು. ಈ ಹೊತ್ತಿಗೆ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಮಸ್ಕಾರ.